ಮಕರ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ಒಂದು ಶುಭ ಸಮಾಚಾರ, ಗುಡ್ ನ್ಯೂಸ್ನೊಂದಿಗೆ ನಾನು ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಒಂದು ಗುಡ್ ನ್ಯೂಸ್ ತಗೊಂಡಿದ್ದೇನೆ ಮಕರ ರಾಶಿಯವರಿಗೆ. ಬಹಳ ಪ್ರಮುಖವಾಗಿ ಒಂದು 48 ದಿನಗಳಿಗೋಸ್ಕರ ಮಾತ್ರ, ಅಂದರೆ ಒಂದು ಚಿಕ್ಕ ಪ್ರಯಾಣ ನಂತರ ಒಂದು 48 ದಿನಗಳಿಗಾಗಿ ಗುರುಗ್ರಹ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗ್ತಾ ಇದೆ. ಕರ್ಕಾಟಕ ರಾಶಿ 48 ದಿನ ಇರ್ತಾನೆ ಗುರುಗ್ರಹ. ಪುನರ್ವಸು ನಕ್ಷತ್ರ 3ನೇ ಪಾದ ಮಿಥುನ ರಾಶಿಯಿಂದ ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿಗೆ ಅಕ್ಟೋಬರ್ 18ನೇ ತಾರೀಕಿನಿಂದ ಡಿಸೆಂಬರ್ 4ನೇ ತಾರೀಕಿನ ತನಕ ಗುರುಗ್ರಹ ಕರ್ಕಾಟಕ ರಾಶಿಯಲ್ಲಿ ಇರಲಿದ್ದಾನೆ. ಸೊ ಈ ಗುರು ಸಂಚಾರ, ಈ ತಾತ್ಕಾಲಿಕವಾದ ಅಂದರೆ 48 ದಿನಗಳನ್ನು ನಾವು ಒಂದು ಮಂಡಲ ಅಂತ ಕರಿತೀವಿ. ನಿರಂತರ 48 ದಿನಗಳು ಅಲ್ಲೇ ಅಂದರೆ ಅಖಂಡ ಮಂಡಲ ಅಂತ ಕರಿತೀವಿ. ಸೊ ಮಕರ ರಾಶಿಯವರಿಗೆ ಅಕ್ಟೋಬರ್ 18ನೇ ತಾರೀಕಿನಿಂದ ಅಖಂಡ ಮಂಡಲ ಮಹಾಗುರುಬಲ ಅಂತ. ಈ ಮಹಾ ಅನ್ನುವ ಶಬ್ದ ಯಾಕೆ ಬಳಸಿದೆ ನಾನು ಅಂದರೆ ಅದಕ್ಕೊಂದು ಕಾರಣ ಇದೆ. ಕರ್ಕಾಟಕ ರಾಶಿಯಲ್ಲಿ ಗುರುಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿ ಇರ್ತಾನೆ. ಸೊ ಮಕರ ರಾಶಿಯವರಿಗೆ ಅಕ್ಟೋಬರ್ 18ನೇ ತಾರೀಕಿನಿಂದ ಅಖಂಡ ಮಂಡಲ ಮಹಾಗುರುಬಲ ಅಂತ ಹೇಳ್ಬೋದು. ಸೊ ಇದು ಅದ್ಭುತವಾದಂತಹ ಸಮಯ. ಇದರಲ್ಲಿ ಪಾಸಿಟಿವ್ಸ್ ಜಾಸ್ತಿ ಇದೆ, ಒಂದು ಸ್ವಲ್ಪ ನೆಗೆಟಿವ್ಸ್ ಕೂಡ ಇದೆ. ಸೊ ಇದೆಲ್ಲದೂ ಸೇರಿ ಏನು ವಿಚಾರ, ಏನು ಪರಿಹಾರ, ಏನು ಎಲ್ಲ ಸವಿವರವಾಗಿ ಈ ವಿಡಿಯೋದಲ್ಲಿ ನಾನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಸೊ ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು. ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ, ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬನ್ನಿ ಮಕರ ರಾಶಿಯವರ ಅಖಂಡ ಮಂಡಲ ಗುರು ಬಲದ ವಿಚಾರಗಳನ್ನು ನೋಡ್ಕೊಂಬರೋಣ. ವೀಕ್ಷಕರೇ, ಮಕರ ರಾಶಿಯವರಿಗೆ ಗುರುಗ್ರಹ ತೃತೀಯ ವ್ಯಯಾಧಿಪತಿಯಾಗಿ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯಲ್ಲಿರ್ತಾನೆ. ಸೊ ಒಂದೊಂದಾಗಿ ಏನೇನು ಮಕರ ರಾಶಿಯವರಿಗೆ 48 ದಿನಗಳಲ್ಲಿ ಸಡನ್ ಆದಂತಹ ಬದಲಾವಣೆ, ಏನೇನು ಒಳ್ಳೆಯದಾಗಲಿದೆ ಅಥವಾ ಏನು ಬದಲಾವಣೆಗಳಾಗಲಿದೆ ಅನ್ನುವಂಥದ್ದು ನೋಡ್ಕೊಂಬರೋಣ. ಸಪ್ತಮದಿಂದ ಗುರುಬಲ ಅಂದ ತಕ್ಷಣ ಮೊಟ್ಟ ಮೊದಲನೇದಾಗಿ 48 ದಿನಗಳಲ್ಲಿ ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ತುಂಬ ಅನುಕೂಲ ಆಗುವ ಸಾಧ್ಯತೆ ಇದೆ. ಸಡನ್ನಾಗಿ ಯಾವುದೋ ಒಂದು ಕಡೆ ಅನಿರೀಕ್ಷಿತವಾಗಿ ಯಾವುದೋ ಒಂದು ಸಂಬಂಧ ಬಂತು, ಸರ್ ಎಲ್ಲ ನೋಡಿದ್ವಿ, ಎಲ್ಲ ಚೆನ್ನಾಗಿತ್ತು, ನಮಗೆ ಅದು ನಿರೀಕ್ಷಣೆ ಇರಲಿಲ್ಲ, ತುಂಬ ಚೆನ್ನಾಗಿ ಮುಂದುವರಿಯಿತು ಅಂಥೇಳಿ. ಇದನ್ನು 48 ದಿನಗಳ ಒಳಗಡೆ ಮದುವೆನೋ ಆದರೂ ಓಕೆ, ಇಲ್ಲ ಯಾಕ್ರಿ ಇದು ನಿಮ್ಮ ನಿಶ್ಚಿತಾರ್ಥ, ಇಲ್ಲ ಅಂದರೆ ನಿಶ್ಚಿತಾರ್ಥನವರು ಮಾಡಿಕೊಂಡ್ರೆ ನೀವು ಮುಂದಿನ ವರ್ಷ ಗುರುಬಲ ಬಂದ ಮೇಲೂ ಅದಕ್ಕಿಂತ ಮುಂಚೆ ಯಾವ ಬೇಕಾದ್ರೂ ಮದುವೆ ಆಗ್ಬೋದು. ಸೊ ಅದರಿಂದ ಈ ಒಂದು ಅವಿವಾಹಿತರಿಗೆ, ಅವಿವಾಹಿತ ಮಕರ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಅನಿರೀಕ್ಷಿತವಾಗಿ ಸಡನ್ನಾಗಿ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಇರ್ತದೆ. ಇನ್ನು ಆಲ್ರೆಡಿ ಮದುವೆ ಆಗಿದ್ದೀರಾ, ಬಟ್ ಗಂಡ ಹೆಂಡತಿ ಜಗಳ ಮನಸ್ತಾಪ ಆಗಲಿದೆ ಅಂದರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಬೇಕಾದ್ರೆ ಕೋರ್ಟ್ ಕಚೇರಿವರೆಗೆ ಹೋಗಿರಲಿ, ಬೇಕಾದ್ರೆ ಡಿವೋರ್ಸ್ಗೆ ಹೋಗ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟಿದೆ, ಸರ್ ಇದು ಸರಿ ಮಾಡೋಕ್ಕಾಗಲ್ಲ ಅನ್ನಿಸ್ತಾ ಇದೆ ಅಂತಂದರೂ ಸಹ ಮತ್ತೆ ಪುನಃ ಅದು ರಿವರ್ಸ್ ಆಗಿ ಎಲ್ಲ ಸರಿ ಹೋಗಿ ಈ 48 ದಿನಗಳಲ್ಲಿ ಮತ್ತೆ ಪುನಃ ಅನ್ಯೋನ್ಯತೆ ಬರುವ ಎಲ್ಲ ಸಾಧ್ಯತೆಗಳಿದೆ. ಪ್ರಯತ್ನ ಬೇಕು, ಅಷ್ಟೇ ಪ್ರಯತ್ನ ಬೇಕು, ಪ್ರಯತ್ನ ಮಾಡಬೇಕು, ಫಲ ಖಂಡಿತವಾಗಿ ಸಿಗ್ತದೆ, ಭಗವಂತ ಕೊಡ್ತಾನೆ. ಇನ್ನು ನೀವು ಯಾವ್ದಾದ್ರು ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ನೀವು ಮಕರ ರಾಶಿಯವರು ಅಂತ ಆದರೆ ಈ ನೀವು ನಿಮ್ಮ ಪಾರ್ಟ್ನರ್ಶಿಪ್ ವಿಚಾರಗಳಲ್ಲಿ ಸ್ವಲ್ಪ ಏನಾದ್ರು ಜಗಳ ಮನಸ್ತಾಪಗಳಿದೆ, ನಾವು ಹೇಳಿದ್ದು ನಮ್ಮ ಪಾರ್ಟ್ನರ್ಗೆ ಆಗ್ತಾಯಿಲ್ಲ, ನಮ್ಮ ಪಾರ್ಟ್ನರ್ ಹೇಳಿದ್ದು ನನಗೆ ಆಗ್ತಾ ಇಲ್ಲ, ಯಾಕೋ ನನಗೆ ಇದು ಪಾರ್ಟ್ನರ್ಶಿಪ್ ಸರಿ ಹೋಗ್ತಾ ಇಲ್ಲ ಅಂತ ಅನಿಸ್ತಾ ಇದೆ ಬಿಸ್ನೆಸ್ ಅನಿಸಿದ್ರೆ, ಕುಳಿತು ಮಾತಾಡಿಕೊಂಡು ಅದನ್ನು ಸರಿ ಮಾಡಿಕೊಳ್ಳಲಿಕ್ಕೆ ಈ 48 ದಿನಗಳು ತುಂಬ ಚೆನ್ನಾಗಿದೆ. ಅಂದರೆ ನೀವು ಮಕರ ರಾಶಿಯವರಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂದರೆ ತುಂಬ ಅನುಕೂಲಕರವಾದ 48 ದಿನಗಳಿದು ಅಂತ ಹೇಳ್ಬೋದು. ಅಷ್ಟೇ ಅಲ್ಲ, ನೀವು ಮಕರ ರಾಶಿಯವರು ನೀವು ಬಿಸ್ನೆಸ್ ಮಾಡಬೇಕು ಅನ್ನೋ ಆಸೆ ಇದೆ ಅಥವಾ ಎಲ್ಲ ಐಡಿಯಾಸ್ ಇದೆ, ಇನ್ವೆಸ್ಟರ್ ಬೇಕು, ಹೊಸ ಪಾರ್ಟ್ನರ್ ಬೇಕು, ಬಿಸ್ನೆಸ್ ಪಾರ್ಟ್ನರ್ಗೋಸ್ಕರ ಹುಡುಕ್ತಾ ಇದ್ದೀರಾ, ಯಾರೊಬ್ಬರು ಸೇರ್ಕೊಂಡ್ರೆ ನನ್ನ ಜೊತೆಗೆ ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ಹುಡುಕ್ತಾ ಇದ್ದೀರಾ ಅಂದರೂ ಕೂಡ ಈ 48 ದಿನಗಳು ನಿಮಗೆ ತುಂಬ ಅತ್ಯುತ್ತಮವಾದಂಥ ಸಮಯ. ಬೇಗ ಸಿಗ್ತಾರೆ ನಿಮಗೆ, ನೀವು ಹುಡುಕ್ತಕ್ಕಂಥ ವ್ಯಕ್ತಿ ಪಾರ್ಟ್ನರ್ಗಳು ನಿಮಗೆ ಬೇಗ ಸಿಗ್ತಾರೆ, ಖಂಡಿತವಾಗಿ ಅನುಕೂಲ ಆಗ್ತದೆ. ಇನ್ನು ಬಹಳ ಪ್ರಮುಖವಾಗಿ ತೃತೀಯಾಧಿಪತಿಯಾಗಿ ಸಪ್ತಮದಲ್ಲಿ ಗುರುಗ್ರಹ ಇರ್ತಾನೆ. ಸೊ ತೃತೀಯಾಧಿಪತಿಯಾಗಿ ಸಪ್ತಮದಲ್ಲಿ ಗುರು ಅಂತಂದರೆ ನಿಮ್ಮ ಬ್ರದರ್, ಅಣ್ಣ ಆಗಲಿ, ತಮ್ಮ ಆಗಿರ್ಬೋದು, ಅಥವಾ ಸಿಸ್ಟರ್, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ಅವರಿಗೆ ಆರೋಗ್ಯ ಬಾಧೆ ಇದೆ ಅಂದರೆ ಅದು ಸರಿ ಹೋಗುತ್ತೆ 48 ದಿನಗಳಲ್ಲಿ. ಅಥವಾ ನಿಮಗೆ ಅವರಿಗೆ ಜಗಳ ಮನಸ್ತಾಪಗಳಾಗ್ತಾ ಇದೆ ಅಂದರೆ ತುಂಬ ಸರಿ, ಅಂದರೆ ಕೂತು ಮಾತಾಡ್ಕೊಂಡು ಅದನ್ನು ಬಗೆಹರಿಸ್ಕೊಳ್ಳೋಕ್ಕೆ ತುಂಬ ಸರಿ ಹೋಗುತ್ತೆ. ಅದು ಅಂದರೆ ತುಂಬ ಉತ್ತಮವಾದಂತಹ ಸಮಯ. ಯಾವುದೇ ರೀತಿ ಜಗಳ ಮನಸ್ತಾಪಗಳಿದ್ದರೂ ಕೂಡ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋಕ್ಕೆ
ಮಾತಾಡಿಕೊಂಡು ತುಂಬ ಒಳ್ಳೆಯ ಸಮಯ. ಹಾಗೂ ಬಹಳಷ್ಟು ಜನ ಒಳ್ಳೆಯ ಏನು ಅವರೇ ಬರ್ತಾರೆ, ಕೂತ್ಕೊಂಡು ಮಾತಾಡಿ ಪರಿಹಾರ ಮಾಡ್ಬಿಡೋಣ ಇದನ್ನ ಹತ್ರ, ಅಥವಾ ನೀವು ಪ್ರಯತ್ನ ಮಾಡಿದ್ರು ಕೂಡ ಪರಿಹಾರ ಖಂಡಿತವಾಗಿ ಆಗುತ್ತೆ ನಿಮ್ಮ ಮನಸ್ಸಲ್ಲಿದ್ದರೆ. ಇನ್ನು ನೀವು ಮಕರ ರಾಶಿಯವರಾಗಿದ್ದು ನೀವೇನಾದ್ರು ವಿದೇಶ ಪ್ರಯಾಣ ಮಾಡೋಕ್ಕಾಗ್ತಾ ಇಲ್ಲ ಅಂತಲೋ ಕಷ್ಟಪಡ್ತಾ ಇರುತ್ತೆ. ಯಾವಾಗ ಕೆಲವರು ವಿದ್ಯಾಭ್ಯಾಸಕ್ಕೋಸ್ಕರ ವಿದೇಶಕ್ಕೆ ಹೋಗಬೇಕು, ಕೆಲವರು ಜಾಬ್ಗೋಸ್ಕರ ವಿದೇಶಕ್ಕೆ ಹೋಗಬೇಕು, ಕೆಲವರು ಇಲ್ಲೇ ಕುಂತು ತಲೆ ಕೆಟ್ಟೋಗ್ಬಿಟ್ಟಿದೆ, ಒಂದು ರೌಂಡ್ ತಿರ್ಗಾಡ್ಕೊಂಬರ್ಬೇಕು, ನಾನು ವಿದೇಶಕ್ಕೆಲ್ಲ ಹೋಗಿ ತಿರ್ಗಾಡ್ಕೊಂಬರ್ಬೇಕು. ಯಾವುದೇ ಕಾರಣಕ್ಕೆ ನೀವು ವಿದೇಶ ಪ್ರಯಾಣಾದಿಗಳು ಮಾಡಬೇಕು ಅಂದರೆ ಖಂಡಿತವಾಗಿ ಈ 48 ದಿನಗಳಲ್ಲಿ ವಿದೇಶ ಪ್ರಯಾಣಾದಿಗಳು ತುಂಬ ಚೆನ್ನಾಗಿ ನಿಮಗೆ ಕೂಡಿ ಬರ್ತದೆ, ಯಾವುದೇ ಡೌಟ್ ಬೇಡ, ಆರಾಮಾಗಿ ಕೂಡಿ ಬರ್ತದೆ. ಇನ್ನು ಯಾಕೆಂದರೆ ನೀವು ಅಲ್ಲಿ ಹೋಗಿ ಜಾಬ್ ಮಾಡಬೇಕು, ಕೆಲವರು ಹೇಳ್ತಾರೆ ವಿದೇಶಕ್ಕೆ ಹೋಗಿ ಜಾಬ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ, ಪಕ್ಕದವರೆಗೂ ಆಗ್ತದೆ, ನನ್ನವರೆಗೆ ಆಗ್ತಾ ಇಲ್ಲ. ಈಗಂತೂ ಟ್ರಂಪ್ ಏನೇನು ರೂಲ್ಸ್ ಮಾಡೋದು, ವಿದೇಶ ಅಂದರೆ ಅಮೆರಿಕ ಒಂದೇ ಅಲ್ವಲ್ಲ, ಇನ್ನು ಹತ್ತಿರ ಬೇರೆ ಬಿಸಿಕಾವಡೆ ದೇಶಗಳಿದ್ದಾವೆ. ಸೊ ಎಲ್ಲರೂ ವಿದೇಶಗಳಿಗೆ ಹೋಗಿ ಉದ್ಯೋಗ ಅಥವಾ ಅಲ್ಲಿ ಅಧ್ಯಯನ ಎಜುಕೇಷನ್ಗೆ ಖಂಡಿತವಾಗಿ ಹೋಗ್ಬೋದು. ಇನ್ನು ಯಾವ ರೀತಿಯಲ್ಲಿದೆ, ಈಗ ನೀವು ಜಾಬಲ್ಲಿದ್ದೀರಾ, ಟ್ರಾನ್ಸ್ಫರ್ ಸಿಗದೆ ತುಂಬ ಕಷ್ಟಪಡ್ತಾ ಇದ್ದೀರಾ, ಅಥವಾ ಪ್ರಮೋಷನ್ ಸಿಗದೆ ತುಂಬ ಕಷ್ಟಪಡ್ತಾರೆ. ಪ್ರಮೋಷನ್ಗೇನೋ ಪ್ರಮೋಷನ್ನು ಓಕೆ ಆ ಸಾಲಲ್ಲೇ ಬರ್ತದೆ, ಬಟ್ ನೀವು ಟ್ರಾನ್ಸ್ಫರ್ ಇಲ್ಲದೆ ನೀವು ಕಷ್ಟಪಡ್ತಾ ಇದೆ ಅಂದರೆ, ನೀವು ಟ್ರಾನ್ಸ್ಫರ್ ಬೇಕು ಅಂತಾದರೆ ಅದ್ಭುತವಾಗಿ ಒಳ್ಳೆ ಜಾಗಕ್ಕೆ ನೀವು ಅಂದ್ಕೊಂಡ ಜಾಗಕ್ಕೆ ನಿಮಗೆ ಟ್ರಾನ್ಸ್ಫರ್ ಸಿಗುವಂಥ ಅಂದರೆ ಅವಕಾಶಗಳು ಈ ಒಂದು 48 ದಿನಗಳಲ್ಲಿ ತುಂಬ ಚೆನ್ನಾಗಿದೆ. ಇನ್ನು ಫ್ರೆಂಡ್ಸ್ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ ನಿಮಗೆ ಬೇಕು, ಅವಾಗೇನೋ ಜಗಳ ಮಾಡ್ಕೊಂಡು ಹೊರಟೋಗಿದ್ದಾನೆ ಸರ್ ನನ್ನ ಕ್ಲೋಸ್ ಫ್ರೆಂಡು ಅಂತ, ಅದು ಹುಡುಗ ಆಗಲಿ ಹುಡುಗಿ ಆಗಲಿ ಯಾರೇ ಆಗಲಿ, ನಿಮ್ಮ ಸ್ನೇಹಿತೆಯರು ನಿಮ್ಮನ್ನು ಬಿಟ್ಟು ಜಗಳ ಮಾಡ್ಕೊಂಡು ಹೋಗಿದ್ದಾರೆ ಅಂದರೆ ಮತ್ತೆ ಪುನಃ ಬರ್ತಾರೆ ನಿಮ್ಮ ಬಾಳಲ್ಲಿ ಅನ್ನೋರ ಹತ್ರ ಒಳ್ಳೆ ರೀತಿಯಲ್ಲಿ ಕೂಡ ಇದನ್ನು ಒಂದು ಪಾಸಿಟಿವ್ ನೋಟಲ್ಲಿ ಕೂಡ ತಗೋಬಹುದು, ಗೊತ್ತಾಯ್ತಲ್ವ. ಆದರೆ ಇಲ್ಲೊಂದು ಸಮಸ್ಯೆ ಇದೆ. ಈ ನಾನು ಏನು ಕಂಟಿನ್ಯೂಸ್ ಆಗಿ ಅದು ಒಳ್ಳೇದಾಗುತ್ತೆ ಇದು ಒಳ್ಳೇದಾಗುತ್ತೆ ಎಲ್ಲ ಹೇಳಿದ್ದೀನಿ, ಇದು ನಾಣ್ಯದ ಒಂದು ಮುಖ, ಅಥವಾ 75% ಓಕೆ ಅಂತ 25% ಅಷ್ಟು ಸಮಸ್ಯೆನೂ ಇದೆ. ಯಾಕೆಂದರೆ ಗುರುಗ್ರಹ ತೃತೀಯಾಧಿಪತಿ ಅಷ್ಟೇ ಅಲ್ಲ, ಗುರುಗ್ರಹ ವ್ಯಯಾಧಿಪತಿಯೂ ಹೌದು. ಮಕರ ರಾಶಿಗೆ ವ್ಯಯಾಧಿಪತಿಯಾಗಿ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿಯ ಫಲಗಳನ್ನೇನಾದರೂ ಕೊಟ್ಬಿಟ್ಟ ಗುರು ಅಂತಂದರೆ ಅದು ಬಹಳ ಅಲ್ಲೋಲ ಕಲ್ಲೋಲ ಆಗಿಬಿಡತ್ತೆ. ಸೊ ಅದರಿಂದ ಅದ್ರ ಬಗ್ಗೆನೂ ಗಮನ ಹರಿಸ್ಬೇಕಾಗತ್ತೆ. ಯಾಕೆಂದರೆ ವ್ಯಯ ಅಂದರೆ ಕಳೆದುಕೊಳ್ಳುವುದು ಅಂತ. ಮಕರ ರಾಶಿಯವರಿಗೆ ಕಳೆದುಕೊಳ್ಳುವಿಕೆ ಯಾವ ರೀತಿ ಈಗ ಏನಾಗ್ತದೆ, ಸಪ್ತಮದಲ್ಲಿ ಪರಮೋಚ್ಚ ಅಂದರೆ ಎಲ್ಲೋ ಪ್ರಯಾಣ ಮಾಡಬೇಕಾದ್ರೆ ಕಳ್ಕೊಂಡು, ನಾನು ಆಗಲೇ ಅದು ವಿದೇಶ ಪ್ರಯಾಣ, ದೂರ ಪ್ರಯಾಣ ಎಲ್ಲ ಕಡೆ ತಿರ್ಗಾಡ್ಕೊಂಬರ್ತೀರಾ ಅಂತಂದ್ರಲ್ಲ, ಈ ತಿರುಗಿಕ್ಕೆ ಹೋದ ಮೊಬೈಲ್ ಕಳ್ಕೊಂಡೆ, ಡಾಕ್ಯುಮೆಂಟ್ಸ್ ಕಳ್ಕೊಂಡೆ, ದುಡ್ಡು ಕಳ್ಕೊಂಡೆ, ಬಂಗಾರ ಕಳ್ಕೊಂಡೆ, ವ್ಯಕ್ತಿಯನ್ನೇ ಕಳ್ಕೊಂಡೆ ಅಂದರೆ ಅವ್ರು ಮಿಸ್ ಆಗೋದ್ರು, ಅವ್ರು ಆಮೇಲೆ ಬಂದು ಸೇರ್ಕೊಂಡ್ರು ಅನ್ನೋ ಥರ. ಸೊ ಏನೇ ಆಗಲಿ ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ಆಗೋದು. ಸೊ ಭಾಳ ಎಚ್ಚರಿಕೆಯಿಂದ ಇರಬೇಕು. ಅದು ಪ್ರಯಾಣದಲ್ಲೇ ಕಳ್ಕೋಬೇಕು ಅಂತ ಏನಿಲ್ಲ. ನೀವು ಇಲ್ಲಿ ಏನಾಗುತ್ತೆ, ವ್ಯಯಾಧಿಪತಿ ಸಪ್ತಮದಲ್ಲಿ ಪರಮೋಚ್ಚ ಸ್ಥಿತಿ ಅಂದಾಗ ನೀವು ಬೇರೆ ಏನನ್ನು ಬೇಕಾದ್ರೂ ಕಳ್ಕೊಬೋದು, ಇಲ್ಲೂ ಹೋಗಿ ಕಳ್ಕೋಬೇಕು ಅಂತಲ್ಲ, ಇದ್ದಲ್ಲೂ ಕೂಡ ಕಳ್ಕೊಬೋದು. ಒಟ್ಟು ಕಳೆದುಕೊಳ್ಳುವಿಕೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಏನು ನೆಗೆಟಿವಿಟಿ ಇದೆ, ಏನು ಬೇಡದೋದಿದೆ ಅದು ಕಳ್ಕೊಂಡ್ರೆ ಏನು ತೊಂದರೆ ಇಲ್ಲ, ನಿಮಗೆ ತುಂಬ ಅತ್ಯಂತ ಅವಶ್ಯಕವಾದದ್ದನ್ನು ಕಳ್ಕೋಬಾರ್ದು. ಸೊ ಅದರಿಂದ ಅಕ್ಟೋಬರ್ 18ನೇ ತಾರೀಕು ನಂತರ ಡಿಸೆಂಬರ್ 4ನೇ ತಾರೀಕಿನ ತನಕ 48 ದಿನಗಳು ಸಹ ನಿಮ್ಮ ಹತ್ರ ಏನು ತುಂಬ ಅತ್ಯಮೂಲ್ಯ ವಸ್ತುಗಳು ಅಂತಿರ್ತದೆಯೋ, ಅದು ಮೊಬೈಲ್ ಇರ್ಬೋದು, ಬಂಗಾರ ಇರ್ಬೋದು, ವಾಹನ ಇರ್ಬೋದು, ಏನಿರ್ಬೋದು, ವ್ಯಕ್ತಿಗಳಿರಬಹುದು, ಭಾಳ ಹುಷಾರಾಗಿ ನೋಡ್ಕೊಳ್ಳಿ ಅದನ್ನು, ಅಥವಾ ಅವರನ್ನು ಯಾರ ಜೊತೆಗೂ ಅದು ಅವ್ರನ್ನ ಅಂದರೆ ತಾತ್ಸಾರ ಮಾಡೋಕ್ಕೆ ಹೋಗಬೇಡಿ. ಕಳೆದುಕೊಳ್ಳುವಿಕೆ ಅನ್ನೋದು ತುಂಬ ಜಾಸ್ತಿ ಇದೆ ನಿಮಗೆ. ಸೊ ಮಕರ ರಾಶಿಯವರು ಈ ವಿಚಾರದಲ್ಲಿ ಬಹಳ ಹುಷಾರಾಗಿರಬೇಕು. ಈ ಗುರುವಿನ ಆರಾಧನೆಯ ಪ್ರಾಮುಖ್ಯತೆ ನಿಮಗೆ, ನಾನು ಸಿಂಪಲ್ಲು ವಿಶೇಷ ಎಲ್ಲ ರೀತಿ ಪರಿಹಾರಗಳನ್ನು ನಾನು ತಿಳಿಸ್ತೇನೆ ನಿಮಗೆ. ಬಟ್ ಗುರುವಿನ ಆರಾಧನೆಯನ್ನು ಮಕರ ರಾಶಿಯವರು ಮಾಡಿಕೊಳ್ಳೇಬೇಕು. ಯಾಕೆ ಅಂತಂದರೆ, ತೃತೀಯಾಧಿಪತಿಯಾಗಿ ಸಪ್ತಮದಲ್ಲೋ ಅಥವಾ ಸಪ್ತಮದಿಂದ ಪರಮೋಚ್ಚ ಸ್ಥಿತಿಯಲ್ಲಿ ಗುರುಬಲವೋ ಇದೆಲ್ಲ ಪ್ಲಸ್ ಪಾಯಿಂಟೇ. ಆದರೆ ವ್ಯಯಾಧಿಪತಿಯಾಗೂ ಅವನು ಸಪ್ತಮದಲ್ಲಿರ್ತಾನೆ, ಅವನು ವ್ಯಯಾಧಿಪತಿನೂ ಹೌದು ಅನ್ನುವುದನ್ನು ಒಂದು ಸಲ ನೋಡ್ಕೊಳ್ಬೇಕಾಗತ್ತೆ. ಸೊ ಆದ ಕಾರಣ ನಾನು ಮಕರ ರಾಶಿಯವರಿಗೆ ಆ 25% 30% ಏನು ನೆಗೆಟಿವಿಟಿ ಬರಬಹುದು ಅದನ್ನು ನೀವು ಪರಿಹಾರ ಮಾಡಿಕೊಳ್ಬೇಕಾಗ್ತದೆ ಗುರುಗ್ರಹದ ಆರಾಧನೆಯಿಂದ. ಸಿಂಪಲ್ಲಾಗಿ ನೀವು ಮನೆಯಲ್ಲಿ ಕುಳಿತುಕೊಂಡು ಓಂ ಗುರವೇ ನಮಃ ಅಂತ ಒಂದು ದಿನ 108 ಬಾರಿ ಬರೀರಿ, ಪರವಾಗಿಲ್ಲ, ತುಂಬ ಒಳ್ಳೆಯದು. ಕಮೆಂಟ್ ಮಾಡಿ ಗುರವೇ ನಮಃ ಅಂತ, ತುಂಬ ಒಳ್ಳೆಯದು. ಇಲ್ಲ ಸಿಂಪಲ್ ಪರಿಹಾರಗಳು ವಿಶೇಷವಾಗಿ ಈ 48 ದಿನಗಳು ಸಹ ಈ ಅಕ್ಟೋಬರ್ 18ನೇ ತಾರೀಕಿಂದ ಡಿಸೆಂಬರ್ 4ನೇ ತಾರೀಕು ತನಕ ಏನು 48 ದಿನಗಳಿದೆ, ಈ 48 ದಿನಗಳು ಸಹ ನೀವೇನಾದ್ರು ನಾನ್ ವೆಜ್ ತಿನ್ನೋರಾಗಿದ್ರೆ ಅದನ್ನ ಬಿಟ್ಟು ಬಿಟ್ರೆ ತುಂಬಾ ಒಳ್ಳೇದು.
ನಿಮ್ಮ ಆಹಾರ, ನಿಮ್ಮ ಒಂದು ಏನೋ ಬಯಕೆ. ಬಟ್ ನಾನು ಹೇಳುವಂತದ್ದು ನಮ್ಮ ಕಡೆಯಿಂದ ಒಂದು ಸಲಹೆ ಅಂತ ಕೊಡ್ತಾ ಇರುವಂತದ್ದು. ಸೊ 48 ದಿವಸ ಯಾವುದೇ ನಾನ್ ವೆಜ್ ತಿಂದೇನೆ 48 ದಿವಸಗಳ ಕಾಲ ಬೆಳಗ್ಗೆ ಎದ್ದು ಸ್ನಾನ ಮಾಡಿದ ತಕ್ಷಣ ಮೊಟ್ಟ ಮೊದಲನೇ ಕೆಲಸ ಗುರುಗ್ರಹದ ಒಂದು ಪ್ರಾರ್ಥನೆ ಆಗಿರುತ್ತೆ. ಗುರುಗ್ರಹದ ಅಷ್ಟೋತ್ರ ಪಠನೆ ಮಾಡ್ತಕ್ಕಂಥದ್ದು, ಅಥವಾ ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರಗಳನ್ನ ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಮನೆ ಹತ್ರದಲ್ಲೂ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದ್ರೆ, ಅಥವಾ ಸಾಯಿಬಾಬಾ ಟೆಂಪಲ್ ಇದ್ರೆ, ಅಥವಾ ದತ್ತಾತ್ರೇಯರ ದೇವಸ್ಥಾನ ಇದ್ರೆ ಹೋಗಿ ಒಂದು ಕಾಲ್ ನೋವು ಬರ ತನಕ ಪ್ರದಕ್ಷಿಣೆ ನಮಸ್ಕಾರ ಪ್ರಾರ್ಥನೆ ಪೂಜೆಗಳನ್ನು ಮಾಡ್ಕೊಂಡು ಬರತಕ್ಕಂಥದ್ದು ಈ 48 ದಿನಗಳ ಕಾಲ. ಆಮೇಲೆ ಇಲ್ಲ ಎಲ್ಲಿಗೂ ಹೋಗಕ್ಕಾಗಿಲ್ಲ ಅಂದ್ರೂ ಬೆಳಗ್ಗೆ ಎದ್ದು ಸ್ನಾನ ಆದ್ಮೇಲೆ ಈ ವಿಡಿಯೋ ಎಂಡಲ್ಲಿ ನಾನು ಅದ್ಭುತವಾದ ಪವರ್ಫುಲ್ ಆದ ಗುರುಗ್ರಹದ ಮಂತ್ರವನ್ನ ಹೇಳ್ತೇನೆ. ಆ ಮಂತ್ರವನ್ನ ಒಂದು 28 ಬಾರಿ ಯಾರು ರಿಪೀಟ್ ಅದನ್ನ ದಿನ ಬೆಳಗ್ಗೆ ಎದ್ದು ಕೇಳಿಸ್ಕೊಳ್ತಕ್ಕಂಥದ್ದು ಇರಬಹುದು, ಅಥವಾ ಒಂದು ಪೇಪರ್ ನಲ್ಲಿ ಓಂ ಗುರವೇ ನಮಃ ಅಂತ ಆದ್ರೂ ಸಹ ಪರವಾಗಿಲ್ಲ, ನೀವೊಂದು ಬರೀತಕ್ಕಂಥದ್ದು ಬಹಳ ತುಂಬಾ 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 ನಿಮ್ಗೆ ಅನುಕೂಲ ಆಗುತ್ತೆ. ಓಂ ಗುರುಭ್ಯೋ ನಮಃ ಅಂತಲೋ ಅಥವಾ ಓಂ ಗುರವೇ ನಮಃ ಅಂತಲೋ ಪ್ರತಿನಿತ್ಯ 108 ಬಾರಿ ಓಂ ಗುರವೇ ನಮಃ ಅಥವಾ ಓಂ ಗುರು ರಾಘವೇಂದ್ರ ಸ್ವಾಮಿನೇ ನಮಃ, ನಿಮ್ಗೆ ಯಾವುದು ನಿಮ್ಗೆ ಇಷ್ಟವಾದಂಥದ್ದು. ಬಟ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಾರ್ದು, ವ್ಯಾಕರಣ ದೋಷ ಆಗಬಾರ್ದು. ಕೆಲವೊಂದ್ಸಲ ಕಮೆಂಟ್ ಮಾಡ್ಬೇಕಾದ್ರೆ ನೋಡ್ತೇನೆ ಎಷ್ಟು ಅದ್ಭುತವಾಗಿರುತ್ತೆ ವ್ಯಾಕರಣ ಅಂತ. ಸೊ ಆತರ ಆಗದಂತೆ ಶುದ್ಧವಾದ ರೀತಿಯಲ್ಲಿ ತಪ್ಪಿಲ್ಲದೇನೆ ಒಂದು ಪೇಪರ್ ದಿನ 108 ಬಾರಿ ಗುರುಸ್ಮರಣೆ ಬರ್ಕೊಳ್ಳಿ, ಖಂಡಿತವಾಗಿ ಅನುಕೂಲ ಆಗುತ್ತೆ. ಇದನ್ನು ಹೊರತುಪಡಿಸಿ ಇನ್ನೂ ವಿಶೇಷವಾಗಿ ಅಂದ್ರೆ ಅಕ್ಟೋಬರ್ 21ನೇ ತಾರೀಕು ಮಾರ್ಕ್ ಮಾಡ್ಕೊಳ್ಳಿ, ರೌಂಡ್ ಮಾಡಿ ಇಟ್ಕೊಳ್ಳಿ. ಅವತ್ತು ಬಹಳ ಇಂಪಾರ್ಟೆಂಟ್ ದಿವಸ. ಅವತ್ತು ಅಮಾವಾಸ್ಯೆ. ಯಾವ ಅಮಾವಾಸ್ಯೆ ಅವತ್ತು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ತೀರಾ, ದೀಪಾವಳಿ ಅಮಾವಾಸ್ಯೆ. ಸೊ ಅಕ್ಟೋಬರ್ 21ನೇ ತಾರೀಕು ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ಪರ್ವ ದಿನದಂದು ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಸೊ ಯಾಕೆಂದ್ರೆ ಈ 48 ದಿನಗಳ ಕಾಲ ನಿಮಗೆ ಅದ್ಭುತವಾದಂತಹ ಗುರುವಿನ ಬಲ ಸಿಗಬೇಕು. ಏನೇನೇ ನೆಗೆಟಿವ್ಸ್ ಇದ್ರೂ ಕೂಡ ಅದೆಲ್ಲ ನಿವಾರಣೆ ಆಗಬೇಕು, ಏನೇನು ಪಾಸಿಟಿವ್ಸ್ ಇದೆಯೋ ಅದು ತುಂಬಾ ದೊಡ್ಡ ಪ್ರಮಾಣದಲ್ಲಿ ಬರಬೇಕು ಅನ್ನುವಂತಹ ಉದ್ದೇಶ. ಅದೇ ನಮ್ಮ ಸಂಕಲ್ಪ. ಅಷ್ಟೇ ಅಲ್ಲದೆ ಅವತ್ತು ದೀಪಾವಳಿ ಅಮಾವಾಸ್ಯೆ ಅಲ್ವಾ, ಸೊ ಮಹಾಲಕ್ಷ್ಮಿ ಆರಾಧನೆ ಮಾಡ್ತೀವಿ. ಸೊ ಅದಕ್ಕೆ ಅವತ್ತಿನ ದಿವಸವೇ ನಾವು ಬಹಳ ಮುಖ್ಯವಾಗಿ ಕುಬೇರ ಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಕುಬೇರ ಲಕ್ಷ್ಮಿ ಹೋಮ, ಲಕ್ಷ್ಮೀ ಕುಬೇರ ಹೋಮ. ಅದರ ಜೊತೆಯಲ್ಲಿ ನಿಮಗೆ ವಿಶೇಷವಾಗಿ ನಾವು ಈ ಬಾರಿ ಈ ಒಂದು ಧನಾಕರ್ಷಕ ಮಣಿಮಂಡಲ ಒಂದು ಕೊಡ್ತಾ ಇದ್ದೇವೆ. ಇದು ನಿಮಗೆ ಧನಾಕರ್ಷಕ ಮಣಿ ಏನಿರ್ತಲ್ಲ ಅದನ್ನ ನಾವು ಒಂದು ಯಂತ್ರದ ಸ್ವರೂಪದಲ್ಲಿ ರಚನೆ ಮಾಡಿ ಸಿದ್ಧಪಡಿಸಿರ್ತಕ್ಕಂಥದ್ದು. ಪ್ರತಿಯೊಬ್ಬರೂ ಸಹ ಇದನ್ನ ಇಟ್ಕೊಳ್ಬೇಕು. ಯಾಕಂದ್ರೆ ದೀಪಾವಳಿ ಅಮಾವಾಸ್ಯೆ ದಿವಸ ಕುಬೇರ ಧನಲಕ್ಷ್ಮಿ ಪೂಜೆ ಹೋಮವನ್ನು ಮಾಡಿ ಈ ಒಂದು ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲವನ್ನ ನಾವು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ಇದು ನೀವು ಬಿಸ್ನೆಸ್ ಮಾಡ್ತಾ ಇರಬಹುದು, ಜಾಬ್ಗೆ ಹೋಗ್ತಾ ಇರಬಹುದು, ನಿಮ್ಮ ಮನೆಯಲ್ಲಂತೂ ಹಣಕಾಸಿನ ಅವಶ್ಯಕತೆ ಇರ್ತದೆ. ಸೊ ಪ್ರತಿಯೊಬ್ಬರು ಮನೆಯಲ್ಲಿ ಇಟ್ಕೊಳ್ಬೇಕು. ನಾನು ಹೇಳ್ತೀನಿ, ನಿಮ್ಗೆ 3 ರೂಮ್ ಇದ್ರೆ 3 ರೂಮಲ್ಲೂ ಒಂದೊಂದು ಇರ್ಬೇಕಿದು ಅಂತ. ಅಂದ್ರೆ ಅಷ್ಟು ಚೆನ್ನಾಗಿ ಪಾಸಿಟಿವ್ ಎನರ್ಜಿಯನ್ನ ಇದು ಕೊಡ್ತದೆ ನಿಮ್ಗೆ. ಆ ಒಂದು ಪ್ರದೇಶದಲ್ಲಿ ಅಷ್ಟು ಧನಾತ್ಮಕವಾಗಿರ್ತದೆ ಅಂತ ಹೇಳಿ. ತುಂಬಾ ಲಕ್ಷ್ಮಿಯ ಸಾನ್ನಿಧ್ಯ, ಅಷ್ಟಲಕ್ಷ್ಮಿಗಳು. ಲಕ್ಷ್ಮಿ ಅಂದ್ರೆ ಬರೀ ಕ್ಯಾಶ್ ಅಷ್ಟೇ ಅಲ್ಲ, ಅಷ್ಟಲಕ್ಷ್ಮಿಯರು ಒಂದು ಸಾನ್ನಿಧ್ಯ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಆಯ್ತಲ್ವಾ. ಆದ್ರಿಂದ ನಿಮ್ಮ ದೇವ್ರ ಮನೆ ಇರಬಹುದು, ನಿಮ್ಮ ಬೆಡ್ರೂಮ್ ಅಲ್ಲಿ ಇರಬಹುದು, ನಿಮ್ಮ ಲಾಕರ್ ಗಳಲ್ಲಿ ಇರಬಹುದು, ನಿಮ್ಮ ಅಂಗಡಿಗಳಲ್ಲಿ ಇರಬಹುದು, ನಿಮ್ಮ ಕ್ಯಾಶ್ ಬಾಕ್ಸ್ ಅಲ್ಲಿ ಇರಬಹುದು. ಆ ಜಾಗಗಳಲ್ಲಿ ಬಿಸ್ನೆಸ್ ಮಾಡೋರು ಅವ್ರ ಕ್ಯಾಶ್ ಬಾಕ್ಸ್ ಅಲ್ಲಿ ಮೇಲ್ಗಡೆ ಕೂಡ ಇದು ಇಟ್ಕೋಬಹುದು. ಆಮೇಲೆ ಬಂದವರೆಲ್ಲ ಇದನ್ನ ನೋಡ್ತಾರೆ, ಏನಿದು ವಿಚಿತ್ರವಾಗಿದೆಯಲ್ಲ, ಏನು ಅಂತ ಕೇಳ್ತಾರೆ. ಆ ಪ್ರಶ್ನೆಯನ್ನ ಕೇಳ್ಬೇಕು ಅವ್ರು. ಯಾಕೆ ಅಂದ್ರೆ ಅದು ಪ್ರಶ್ನೆಯನ್ನು ಕೇಳಿದಾಗ, ಇದನ್ನ ನೋಡಿದಾಗ, ಆ ಪ್ರಶ್ನೆಯನ್ನು ಕೇಳಿದಾಗ ಅವರಲ್ಲಿರುವ ನೆಗೆಟಿವಿಟಿಯನ್ನು ಕೂಡ ತೆಗೆದು ಬಿಡುತ್ತೆ. ಅಂದ್ರೆ ಆ ದೃಷ್ಟಿ ಅಂತ ಕರಿತೀವಿ, ಮೊದಲನೆಯ ದೃಷ್ಟಿ ಅಂತ ಹೇಳಿ. ಸೊ ಅದನ್ನು ಕೂಡ ಪರಿಹಾರ ಮಾಡ್ಕೊಡುತ್ತೆ. ಸೊ ಒಳ್ಳೆ ಬಿಸ್ನೆಸ್ ಆಗ್ತಾ ಇದೆ ಸರ್, ಎಲ್ಲ ಬಂದ್ ನೋಡಿದ ತಕ್ಷಣ ದೃಷ್ಟಿ ಆಗ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಗ್ಬಿಡುತ್ತೆ. ಗುರುಗಳೇ ಏನು ಬೇಡ, ಇದನ್ನ ತಗೊಂಡು ಹೋಗಕ್ಕೆ ಇದೇನಿದು ಅಂತ ಕೇಳ್ತಾರೆ. ಫಸ್ಟ್ ದೃಷ್ಟಿ ಎಲ್ಗೋಗುತ್ತೆ, ಎಲ್ಲ ನಿವಾರಣೆ ಆಗುತ್ತೆ, ನಿಮ್ ಬಿಸ್ನೆಸ್ ಕರೆಕ್ಟ್ ಆಗುತ್ತೆ, ಲಕ್ಷ್ಮಿಯನ್ನು ಇದು ಕೊಡುತ್ತೆ. ಮನೆಯಲ್ಲಿಯೇ ಆಗ್ಲಿ ನೆಮ್ಮದಿ ಇಲ್ಲ, ಜಗಳ ಮನಸ್ತಾಪಗಳು, ಗಲಾಟೆ ಮನಸ್ತಾಪಗಳು ಮನೆಯಲ್ಲೆಲ್ಲ ಇದೊಂದು ಯಂತ್ರ ಮಂಡಗಳನ್ನ ಇಟ್ಕೊಂಡಿದ್ದಾಗ, ಹಾಲಲ್ಲಾಗ್ಲಿ ದೇವ್ರ ಮನೆಯಲ್ಲಾಗ್ಲಿ ಎಲ್ಲಿರ್ತದೋ ಅಲ್ಲಿ ಆ ಜಾಗವನ್ನ ಬಹಳ ಶುದ್ಧವಾಗಿ ಚೆನ್ನಾಗಿ ಇಟ್ಕೋಬಹುದು. ಸೊ ಅದರಿಂದ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟಿಗೆ ಇದನ್ನ ನಾವು ಅಭಿಮಂತ್ರಣೆ ಮಾಡಿ, ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯ ದಿನ ಅವತ್ತೇ ಕುಬೇರ ಧನಲಕ್ಷ್ಮಿ ಹೋಮವನ್ನ ಮಾಡಿ, ಕುಬೇರ ಲಕ್ಷ್ಮಿ ಹೋಮವನ್ನ ಮಾಡಿ ಇದನ್ನ ಎನರ್ಜೈಸ್ ಮಾಡ್ತೇವೆ. ಅಷ್ಟೇ ಅಲ್ಲ, ಇದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ,
ಈ ಹಿಂದೆನೂ ಹಲವಾರು ಬಾರಿ ಬಹಳಷ್ಟು ಜನ ಅದ್ ನನಗೆ ಫೋನ್ ಮಾಡಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ, ಬಂಗಾರದ ವಿಚಾರದಲ್ಲಿ ಅನುಕೂಲ ಆಗಿದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಇನ್ನೊಮ್ಮೆ ಮಾಡ್ತಾ ಇದ್ದೇವೆ. ನಾವು ದೀಪಾವಳಿ ಅಮಾವಾಸ್ಯೆ ಬಹಳ ಪರ್ವಕಾಲ ಅಂತ ತೀರ್ಮಾನ ಮಾಡಿ ಪಂಚಾಂಗದ ಪ್ರಕಾರ, ಜ್ಯೋತಿಷ ಗ್ರಂಥಗಳ ಪ್ರಕಾರ ಅವತ್ತಿನ ದಿವಸ ಈ ಹೋಮ ಮಾಡಿದ್ರೆ ಇನ್ನೂ ಪವರ್ ಜಾಸ್ತಿ ಬರ್ತದೆ ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ನಮ್ಮ ಸ್ವರ್ಣಾಕರ್ಷಣ ಭೈರವ ಮಂತ್ರ ಹೋಮವನ್ನ, ಯಾಕೆ ಅಂತಂದ್ರೆ ಬಂಗಾರ ಬಹಳಷ್ಟು ಇವತ್ತಿನ ದಿವಸ ಗ್ರಾಮ್ಗಾಗ್ಲೇ 12,500 ದಾಟ್ ಹೊರಟೋಗ್ತಾ ಇದೆ ಮುಂದಕ್ಕೆ ಬಂಗಾರ. ನಾನು ಮಾತಾಡ್ತಿರೋ 24 ಕ್ಯಾರೆಟ್ದು. ಸೊ ಅದ್ರಿಂದಾಗಿ ಬಂಗಾರ ಗಗನ ಕುಸುಮ ಆಗ್ಬಿಟ್ಟಿದೆ ಬಹಳಷ್ಟು ಜನಕ್ಕೆ. ಆದ್ರೆ ಹಾಗಾಗಬಾರದು. ದೀಪಾವಳಿ ಅಮಾವಾಸ್ಯೆ ದಿವಸ ಈ ಒಂದು ಧನಾಕರ್ಷಕ ಮಣಿ ಮಂಡಲವನ್ನ ನೀವು ಧನಲಕ್ಷ್ಮಿ ಹೋಮದಲ್ಲಿ ಎನರ್ಜೈಸ್ ಮಾಡಿ, ಸ್ವರ್ಣಾಕರ್ಷಣ ಭೈರವ ಹೋಮದಲ್ಲಿ ಎನರ್ಜೈಸ್ ಮಾಡಿ ಅಲ್ಲಿ ಇಟ್ಕೊಂಡಾಗ ನಿಮ್ಗೆ ಇನ್ನೂ ಒಂದಿಷ್ಟು ಬಂಗಾರವನ್ನ ಖರೀದಿ ಮಾಡುವ ಯೋಗ ಬರಬೇಕು. ಅಷ್ಟೇ ಅಲ್ಲ, ಈಗ ಆಲ್ರೆಡಿ ನೀವ್ ಏನೇನು ಬಂಗಾರ ಗೋಲ್ಡ್ ಲೋನ್ ಅಂತ ಅಡಮಾನ ಇಟ್ಟಿದ್ದೀರಲ್ಲ, ಅದು ಫಸ್ಟ್ ಬಿಡಿಸ್ಕೊಂಡ್ ಬರೋಂಗಾಗ್ಬೇಕು. ಯಾರು ಕೂಡ ಬಂಗಾರ ಅಡ ಇಡಬಾರದು. ನಾನು ಹಲವಾರು ಬಾರಿ ಹೇಳಿದ್ದೇನೆ, ಬಂಗಾರ ಅಡ ಇಡುವುದು ಒಂದು ದೋಷ, ಒಂದು ತಪ್ಪು. ಯಾರು ಆ ಕೆಲಸ ಮಾಡಿಬಿಡಿ ಅಂತ. ಈಗಾಗಲೇ ಅನಿವಾರ್ಯ ಕಾರಣಗಳಿಂದ ಇಟ್ಟಿದ್ದಾರೆ ಅಂದ್ರೆ ಕೂಡಲೇ ಅದನ್ನು ಬಿಡುಗಡೆ ಮಾಡ್ಕೊಂಡು ಆ ಬಂಗಾರ ನಿಮಗೆ ವಾಪಸ್ ನಿಮ್ ಕೈ ಸಿಗೋಂಗಾಗ್ಬೇಕು. ಆದ್ರಿಂದ ಸ್ವರ್ಣಾಕರ್ಷಣ ಭೈರವ ಹೋಮ, ಕುಬೇರ ಧನಲಕ್ಷ್ಮಿ ಹೋಮ, ಆಮೇಲೆ ಸಹಸ್ರ ಗುರು ಶಾಂತಿ ಹೋಮ, ಆಮೇಲೆ ಸ್ವಯಂವರ ಪಾರ್ವತಿ ಹೋಮ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳಲ್ಲಿ ಈ ವಿಶೇಷವಾದಂತಹ ಧನಾಕರ್ಷಕ ಮಣಿಮಂಡಲ ಈ ಒಂದು ಯಂತ್ರ ನಿಮಗೆ ಎನರ್ಜೈಸ್ ಮಾಡಿ ನಾವು ನಿಮಗೆ ಕಳಿಸ್ಕೊಡ್ತಾ ಇದ್ದೇವೆ. ಸೊ ಪ್ರತಿಯೊಬ್ಬರು ಸ್ಕ್ರೀನ್ ಮೇಲೆ ಕಾಣುವಂತ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡು ಬೇಗ ಬುಕ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಲಿಮಿಟೆಡ್ ಆಗಿ ತರಿಸಿರ್ತಕ್ಕಂಥದ್ದು, ಜಾಸ್ತಿ ತರಿಸಿಲ್ಲ, ಲಿಮಿಟೆಡ್ ಆಗಿ ತರಿಸಿದೀವಿ. ವಿಶೇಷವಾಗಿ ಧನಲಕ್ಷ್ಮಿ ಪೂಜೆ ಹೋಮ ಇದೇ ಟೈಮಲ್ಲೇ ಇದನ್ನ ಕೊಡಬೇಕು ಅಂತಾರೆ. ಇದನ್ನ ಬಹಳ ವಿಶೇಷವಾಗಿ ಸಿದ್ಧಪಡಿಸಿದ್ದೇನೆ, ಆರ್ಡರ್ ಕೊಟ್ಟು ನಾನು ಬಹಳ ಗಮನ ಹರಿಸಿ ವಿಶೇಷವಾಗಿ ನಾನು ಇದನ್ನ ಸಿದ್ಧಪಡಿಸಿರೋದು. ಸೊ ತುಂಬಾ ಲಿಮಿಟೆಡ್ ಆಗಿ. ಸೊ ದಯವಿಟ್ಟು ಬೇಗ ನಿಮ್ಮ ವಿವರಗಳನ್ನ ವಾಟ್ಸ್ಆಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ. ಹಾಗೂ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲಾ ಕಡೆ ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗ್ಬೇಕು. ಆ ತರ ಈ ವಿಡಿಯೋನ ಶೇರ್ ಮಾಡಿ. ಇಲ್ಲಿ ತನಕ ನಿಮ್ ವಿಡಿಯೋ ನೋಡಿದಿರಾ ಅಂತ ನನಗ್ ಗೊತ್ತಾಗ್ಬೇಕಲ್ಲ. ಸೊ ದಯವಿಟ್ಟು ಓಂ ಗುರವೇ ನಮಃ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರು ಸಹ. ಎಲ್ಲರಿಗೂ ಗುರುವಿನ ಅನುಗ್ರಹವಾಗ್ಲಿ, ಏನು ಸಮಸ್ಯೆ ಆಗದೆ ಇರಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ. ಮುಂದುವರೆದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ತರ ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಹಾಗೂ ಈಗ ಮುಂದೆ ನಾನು ಮಂತ್ರವನ್ನ ಹೇಳ್ತೇನಲ್ಲ, ಆ ಮಂತ್ರವನ್ನ ಪ್ರತಿ ದಿವಸ ಕೇಳಿಸ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಓಂ ಬೃಹಸ್ಪತೆ ಅತಿಯತರ್ಯೋ ಅರ್ಹಾ ದ್ವಿವದ್ ವಿಭಾತ ಕೃತಮಜ್ಜನೇಶು ಯದ್ದೀದಯಚ್ಛವಸರ್ತ ಪ್ರಜಾದದಸ್ಮಾಸು ದ್ರವಿಣಂಥೇ ಕಿಚಿತ್ರಂ. ಓಂ ಇಂದ್ರಮರುತ್ವ ಇಹ ಪಾಹಿ ಸೋಮಂ ಯಥಾಶಾರ್ಯಾತೆ ಅಪಿಪಸ್ಸುತಸ್ಯ ತವ ಪ್ರಣೀತಿ ತವ ಶೂರಶರ್ಮನ್ನಾ ವಿವಾಸಂತಿ ಕವಯಃ ಸುಯಜ್ಞಾಃ. ಓಂ ಬ್ರಹ್ಮಜ್ಞಾನಂ ಪ್ರಥಮಂ ಪುರಸ್ತಾದ್ ವಿಸೀಬತಃ ಸುರುಚೋ ವೇನ ಆವಹ. ಸ ಬುಧ್ನಿಯಾ ಉಪಮಾ ಅಸ್ಯ ವಿಷ್ಟಾಃ ಸತಶ್ಚ ಯೋನಿಮಸತಶ್ಚ ವಿವಹ.